ಯಾಡ ಅಂಗಡಿಗಲ್ಲಿ ಇಟ್ಲಸವ ಅಡಾಗಿ ಇಟ್ಲಸವ ಇದೇ ನೋಡಿ ಇದೆ. ಮುಂಚೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ನೋಡಿ, ನನ್ನ ಮಗಳು ನೋಡಿ ಎಷ್ಟು ನೀರು ಬರ್ತಾ ಇದೆ ಅಂತ. ಆಟ ಆಡೋಕೆ ಚೆನ್ನಾಗೈತೆ ಚಿಕ್ಕ ಹುಡುಗರು ಇರೋ ಟೈಮಲ್ಲಿ. ಆದರೆ ಅಂದರೆ ಎಲ್ಲ ಗಲೀಜು ನೀರನ್ನು ಬರುತ್ತೆ ಇದರಲ್ಲಿ. ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಟೈಮು 5:30 ಅಂದ್ಕೊಳ್ಳಿ. ಇವತ್ತು ಶುಕ್ರವಾರ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಇವಾಗ. ನಮ್ಮ ಏರಿಯಾದಿಂದ ಹೊಡ್ಕೊಂಬಂದೆ 46 ರೂಪಾಯಿ ರ್ಯಾಪಿಡೋದಲ್ಲಿ. ಸೊ ನೋಡೋಣ ಇವತ್ತು ಎಷ್ಟಾಗುತ್ತೆ ಅಂತ. ಇವತ್ತು ಆಲ್ಮೋಸ್ಟ್ ಚೆನ್ನಾಗಿ ಇರ್ಬೇಕು ಅಂದ್ಕೊಂಡಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಇದೆ ಇವಾಗಲೇ. ಸೀಟುಗಳಿಗೆ ದುಡ್ಡು ಅಡ್ಜಸ್ಟ್ ಮಾಡಬೇಕು. ನೋಡೋಣ ಮತ್ತೆ ಎಲ್ಲಿಗೆ ಸಿಗುತ್ತೆ ಇಲ್ಲಿ ಅಂತ. 6:30 ಆಯಿತು. ಕೆಂಗೇರಿಯಿಂದ ಒಂದು ಬಾಡಿಗೆ ಎತ್ಕೊಂಬಂದೆ ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಹತ್ರ. ಇವಾಗ ಹೆಚ್ಚು ಕಮ್ಮಿ ಅರ್ಧ ಅವರ್ ಆಯಿತು, ಒಂದು ಬಾಡಿಗೆ ಬೀಳ್ತಾ ಇಲ್ಲ. ಹೋಗ್ಬಿಡೋಣ ಅನ್ನಿಸ್ತಾ ಇದೆ. ಸುಮ್ಮನೆ ಖಾಲಿ ಹೋದರೆ ವೇಸ್ಟ್ ಅಲ್ಲ ಆ ಕಡೆ ಅಂತ 2-3 ಕಿಲೋಮೀಟ್ರ್ ಖಾಲಿ ಹೋಗಬೇಕು. ಹಂಗಂತ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವುದು ಬಾಡಿಗೆ ಬೀಳ್ತಾ ಇಲ್ಲ. ಕೆಂಗೇರಿ ಬಿದ್ದಿತ್ತು ಇವಾಗ. ಓಲಾದಲ್ಲಿ ಯಾರೋ ಎತ್ಕೊಬಿಟ್ರು. ಓಲಾದಲ್ಲಿ ಡ್ಯೂಟಿ ಸಿಗೋದೇ ಇಲ್ಲ. ಬರುತ್ತೆ, ನಾವು ಎತ್ಕೊಳ್ಳೋಕ್ಕೆ ಆಗೋಲ್ಲ, ಎಷ್ಟು ಪ್ರೆಸ್ ಮಾಡಿದ್ರೂ ಎತ್ಕೊಳ್ಳಲ್ಲ. ಬೇರೆಯವ್ರು ಎತ್ಕೊಬಿಟ್ಟಿರ್ತಾರೆ, ಆ ಥರ ಆಗುತ್ತೆ. ನೋಡೋಣ, ಇನ್ನೊಂದು 10 ನಿಮಿಷ ವೆಯ್ಟ್ ಮಾಡೋಣ. ಯಾವುದು ಬಿದ್ದಿಲ್ಲ ಅಂದರೆ ಹೋಗೋಣ. 6:30 ಆಗೋಯ್ತು ಟೈಮು. 6 ಗಂಟೆಗೆ ಬಂದಿದ್ದೆ ಕರೆಕ್ಟಾಗಿ. ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಇದ್ದಿದ್ರೆ ಹೆಂಗೋ ಒಂದು 50 ರೂಪಾಯಿ ಬಾಡಿಗೆ ಆದರೂ ಒಂದು 2 ಮಾಡ್ತಾಯಿದ್ದೆ. ಬೆಳಗ್ಗೆ ಟೈಮ್ ಅಲ್ವಾ, ಮಾಡ್ಬೋದಾಗಿತ್ತು. ನೋಡೋಣ. ಗಾಡಿ ಸರ್ವಿಸ್ ಮಾಡ್ಸೋಕ್ಕೆ ಬಂದಿದ್ದೀನಿ ಕೆಂಗೇರಿ. ಲೈನರ್ಗಳೆಲ್ಲ ಹೋಗ್ಬಿಟ್ಟೈತೆ, ಅದಕ್ಕೆ ಲೈನರ್ ಹಾಕ್ಬೇಕಂತ ಬಂದಿದ್ದೀನಿ. ಯಾವುದೋ ಪಕ್ಕದ್ದು ಆಟೋ ಸ್ವಲ್ಪ ಒಂದು 5 ನಿಮಿಷ ಕೆಲಸ ಅಂದ್ಬಿಟ್ಟು ಅದನ್ನು ಮಾಡ್ತವ್ರೆ. ಫುಲ್ ಜೋರು ಮಳೆ ನೋಡಿ, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಮಳೆಯಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೀವಿ, ಏನು ಮಾಡೋದೋ ಗೊತ್ತಿಲ್ಲ ಮಳೆ. ಮಾಮೂಲಿ ಸರ್ವಿಸ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ, ಡ್ಯೂಟಿ ಮಾಡಲ್ಲ ಇವತ್ತು. ಸೊ ಗೈಸ್ ನೋಡಿ, ಸಿಕ್ಕಾಪಟ್ಟೆ ಮಳೆ. ಇಲ್ಲಿ ನೋಡಿ ಮೋರಿ ತೋರಿಸ್ತಾ ಇದ್ದೀನಿ. ಛತ್ರಿಕಂಡ ಬೈ ಆಡೋದು ಇಲ್ಲಿ ನಮ್ಮ ಹುಡುಗ ನೆನ್ಕೊಂಬಂದವ್ರೆ. ಆಟ ರಿವರ್ಸ್ ದಿವಸ ನಾಡು ದುಡಿ ಎನ್ನು ನೋಳೆ ತಿರ್ಸಿದ್ದೆ. ದಮ್ಮನ ಬನ್ನಿ, ದಮ್ಮನ ಕ್ಯಾಮ್ರಾ ಪಟ್ಕೊಂಡ್ರೆ ಆಟ ಅಲ್ಲ, ನನಗೆ ಕೂಸಂಟಾడు ದಮ್ಮನ ಪಿತಾ ಹಾಂ ದ. ಸಗಸ್ ನೋಡಿ ನೀರು ಸರಿಯಾಗಾಯ್ತು. ನನಗೆ ಏಕು ಪಡ್ಕ ಸೊ ಗೈಸ್ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಪಟ್ಟೆ ನೀರು ಬರ್ತಾ ಇದೆ ಅಂತ. ಒಳ್ಳೆ ಮೋರಿ ಥರ ಐತೆ, ಭಯಂಕರ ನೀರು ಹೋಗ್ತೈತೆ. ಕಾಣಿಸ್ತಾ ಇರ್ಬೇಕು ನಿಮಗೆ, ಒಳ್ಳೆ ನದಿ ಥರ ಹೋಗ್ತೈತೆ. ಅದಕ್ಕೆ ಸೈಲೆನ್ಸರ್ ಒಳಗಡೆ ಗಾಡಿಗೆ ನೀರು ಹೋಗುತ್ತೆ ಅಂದ್ಬಿಟ್ಟು ಇವಾಗ ರಿವರ್ಸ್ ಮಾಡಿರ್ತೀನಿ ಗಾಡಿನ. ಒಳಗಡೆ ಹೋಗ್ಬಿಟ್ರೆ ಕಷ್ಟ ಮತ್ತೆ.
ಅಂದ ಅಟ್ಲ ಬಟ್ಟಿಗೆ ಅಂದ. ಭಯಂಕರ ನೀರು ನೋಡಿ. ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಮುಂಚೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ನೋಡಿ. ನನ್ನ ಮಗಳು ನೋಡಿ ಎಷ್ಟು ನೀರು ಬರ್ತಾಯಿದೆ ಅಂತ. ಆಟ ಆಡೋಕ್ಕೆ ಚೆನ್ನಾಗೈತೆ ಚಿಕ್ಕ ಹುಡುಗರು ಇರೋ ಟೈಮಲ್ಲಾದರೆ. ಅಂದರೆ ಎಲ್ಲ ಗಲೀಜು ನೀರು ಬರುತ್ತೆ ಇದರಲ್ಲಿ. ಒಳ್ಳೆ ನದಿ ಥರ ಹರಿತೈತೆ. ಇಲ್ಲೇ ಈ ಥರ ಇದ್ದರೆ ಸಿಟಿ ಒಳಗೆ ಅಷ್ಟೇ. ಆಲ್ಮೋಸ್ಟ್ ಇವತ್ತೆಲ್ಲ ಸಿಟಿ ಒಳಗೆಲ್ಲ ಇದಾಗ್ಬಿಟ್ಟಿರುತ್ತೆ. ನೋಡೋಣ ಬೆಳಗ್ಗೆ ನ್ಯೂಸಲ್ಲಿ ನೋಡೋಣ. ನಾನು ಓಡಾಡ್ತೀನಲ್ಲ, ಸರ್ವಿಸ್ ಮಾಡಿಸ್ಕೊಂಬಂದೆ ಇವತ್ತು. ಗಾಡಿ ಸರ್ವಿಸ್ ಮಾಡಿಸ್ಕೊಂಬಂದೆ. ಇಂಜಿನ್ ಆಯಿಲು ಆಮೇಲೆ ಎಲ್ಲ 3 ಲೈನರ್ ಹೋಗಿತ್ತು. ಲೈನರು ಎಲ್ಲ ಮಾಡಿಸ್ಕೊಂಬಂದಿದ್ದೀನಿ. ಅದರಿಂದ ಡ್ಯೂಟಿಗೆ ಹೋಗಿಲ್ಲ ಇವತ್ತು ಭಾನುವಾರ. ಬಂದು ನಿಲ್ಸಿದ್ದೀನಿ. ಬಟ್ ಬೆಳಗ್ಗೆನೇ ಸರ್ವಿಸ್ ಮಾಡಿಸೋ ಟೈಮಲ್ಲೇ ಮಳೆ ಬಂತು, ಅಷ್ಟೊಂದು ಬಂದಿಲ್ಲ. ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಭಯಂಕರ ಮಳೆ. ಇವಾಗ ಸಿಕ್ಕಾಪಟ್ಟೆ ಮಳೆ. ಅಲ್ಲಿ ನೋಡಿ ಹುಡುಗರು ಹೆಂಗೆ ಆಡ್ತಾವ್ರೆ. ಅಲ್ಲಿ ಎಲ್ಲ ಜಲ್ಲಿ ಎಲ್ಲ ಪಕ್ಕದಲ್ಲಿ ಕೆಲಸ ಮಾಡ್ತಾರ, ಮನೆ ಬಿಲ್ಡಿಂಗ್ ಕಟ್ತಾವ್ರೆ. ಅದೆಲ್ಲ ರೋಡಿಗೆ ಬಂದ್ಬಿಟ್ಟೈತೆ. ಈ ಡಸ್ಟ್ ಎಮ್ ಸ್ಟ್ಯಾಂಡು ಆಮೇಲೆ ಜಲ್ಲಿ ಅದು ಇದೆಲ್ಲ ಹೊಡ್ಕೊಂಬಂದೈತೆ. ಗಲೀಜೆಲ್ಲ ಕಿತ್ಕೊಂಬರ್ತೈತೆ ನೋಡಿ. ಇವ್ರು ನೋಡಿ, ಇವ್ರು ಮಳೇಲಿ ನೆನ್ಕೊಂಡು ಹೆಂಗೆ ಓಡಾಡ್ತಾವ್ರು. ಹಾಂ ನೋಡಿ ನಿಂಟ್ಲಕ್ಕೆ ನೀರು. ನಮ್ಮ ತುಳಸಿ ಗಿಡ ಹತ್ರ ನೋಡಿ ಎಷ್ಟು ನೀರು ನಿಂತ್ಕೊಬಿಟ್ಟೈತೆ ಫುಲ್. ಕೊಂಡು ನಿಂಟ್ಲಾಗ ಬಂಡೆ ಪಟ್ ಛತ್ರಿ ದಿಸ್ಕ ಕಮ್ಮಿ ಆಯಿತು ಮಳೆ. ನಂಗೆ ಸೈಲೆನ್ಸ್ರ್ ಒಳಗಡೆ ನೀರು ಹೋಗ್ಬಿಡ್ತದೆ ಅಂದ್ಕೊಂಡೆ. ಮೊನ್ನೆ ಹಂಗೆ ಆಫ್ ಆಗಿಬಿಟ್ಟಿತ್ತು ಹಿಂಗೆ ಮಳೆ ಬಂದು. ರೋಡಲ್ಲಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ರೋಡಲ್ಲಿ ನಿಂತ್ಕೊಬಿಟ್ಟು ಎಲ್ಲ ಕಮ್ಮಿ ಆಗೈತೆ ನೋಡಿ ನೀರೆಲ್ಲ. ಇವಾಗ ಮಳೆ ಆಫ್ ಆಗೋಯ್ತು, ಅದರಿಂದ ಕಮ್ಮಿ ಆಗೈತೆ ನೀರು. ನನ್ನ ಗಾಡಿ ಎಲ್ಲ ಆಟೋನು ಆಮೇಲೆ ಸ್ಕೂಟಿ ಎಲ್ಲ ಆಚೆನೇ ಐತೆ, ಅಲ್ಲೇ ನಿಲ್ಸಿದ್ದೀನಿ. ನಮ್ಮ ಮನೆಯವ್ರು ನೋಡಿ, ಇವಾಗ ನಾನು ಓಡಾಡ್ದಾಯ್ತು ಇಷ್ಟೊತ್ತು ಗಂಟೆ. ಇವಾಗ ಇವ್ರು ಓಡಾಡ್ತಾರೆ, ಎಲ್ಲ ಇವ್ರು ಕೆಲಸ ಮಾಡ್ತಾರೆ. ಇವಾಗ ಮೋರಿ ಕ್ಲೀನ್ ಮಾಡ್ತಾರೆ. ಇವಾಗ ನಮ್ಮ ಕಾಂಪೌಂಡ್ ಒಳಗೆ ನೀರು ನಿಂತ್ಬಿಟ್ಟೈತೆ ನೋಡಿ. ಸ್ವಿಮ್ಮಿಂಗ್ ಮಾಡ್ಬೋದು. ನಮ್ಮ ಸ್ಲಿಪ್ಪರೆಲ್ಲ ಚಪ್ಪಲೆಲ್ಲ ಅಲ್ಲಿ ಹೋಗೈತೆ, ಅಲ್ಲಿ ಹೋಗಿ ನಿಂತ್ಕೊಂಡೈತೆ. ಇವನ್ ಕರಿಯ ನೋಡಿ. ಇವಾಗ ಮನೆ ಒಳಗಿದ್ರೆ ಕಾಣಿಸೋದೇ ಇಲ್ಲ ಮಗ, ಅಷ್ಟು ಕಪ್ಪುಗ. ಅದಕ್ಕೆ ಕರಿಯೋದು. ಸೊ ಈ ಥರ ಏನಾದರೂ ಒಂದು ವಾರ ಮಳೆ ಬಂದ್ಬಿಟ್ರೆ ಅಷ್ಟೇ, ಬೆಂಗಳೂರು ಮುಳುಗೋಯ್ತವೆ. ಎಲ್ಲ ಇರೋ ಕೆರೆ ಎಲ್ಲ ಮುಚ್ಚಿಬಿಟ್ರೆ ಇನ್ನೇನು ಮಾಡೋದು. ಮುಚ್ಚಿಬಿಟ್ಟು ಎಲ್ಲ ಮನೆ ಕಟ್ಬಿಟ್ರೆ, ಎಲ್ಲ ರೋಡ್ಗಳೆಲ್ಲ ಕಾಂಕ್ರೀಟ್ ರೋಡ್ ಹಾಕಿದ್ರೆ ನೀರು ಭೂಮಿ ಕುಡಿದ್ರೆ ತಾನೇ ಒಳಗೆ ಹೋಗೋದು. ಎಲ್ಲ ಕೆರೆ ಎಲ್ಲ ಮುಚ್ಚಿಬಿಟ್ಟು ಸೈಟ್ ಮಾಡಿಬಿಟ್ಟು ಮನೆ ಮಾಡಿದ್ದಾರೆ. ಮುಂಚೆ ಎಷ್ಟು ಮಳೆ ಬಂದ್ರೂ ನಿಂತ್ಕೊಂತಿರ್ಲಿಲ್ಲ, ಎಲ್ಲ ಹೋಯ್ತಾಯಿತ್ತು. ಇವಾಗೆಲ್ಲ ಒಂದು ಸ್ವಲ್ಪ ಮಳೆ ಬಂದರೆ ಬೆಂಗಳೂರಲ್ಲಿ ಅಲ್ಲಿ ಇದಾಯಿತು ಇಲ್ಲಿ ಇದಾಯಿತು, ಅದೇ ತೋರಿಸೋದು ಇವಾಗ ನೋಡಿ. ಆ ಕಡೆ ಜಲ್ಲಿ ಎಲ್ಲ ಇಲ್ಲಿ ಬಂದು ನಿಂತ್ಕೊಂಡೈತೆ. ಇವಾಗ ನಮ್ಮ ಮನೆ ಹತ್ರ ನಿಂತ್ಕೊಂಡೈತೆ. ಇಲ್ಲಿ ತಗ್ಗಿತ್ತು, ಇಲ್ಲಿ ಲೆವೆಲ್ ಆಗಿಬಿಡ್ತು ಇವಾಗ ನಮ್ಮ ಮನೆ ಹತ್ರ. ಈ ಗಲೀಜು ಇಲ್ಲಿ ಲೋಡು 1 ಲೋಡು 2 ಲೋಡು ಗಲೀಜಿತ್ತು. ಗಲೀಜು ಎತ್ತಿದ್ದಕ್ಕೆ ಇವಾಗ ನೀರು ಹೋಗ್ತಾಯಿತ್ತು. ಇಲ್ಲಾಂದರೆ ನಮ್ಮ ಮನೆ ಒಳಗೆ ನುಗ್ಗಿರೋದು ಕಾಂಪೌಂಡ್ ಒಳಗಡೆ. ಇವಾಗ ಇವ್ರದ್ದು ಕಿತ್ತಾಟ. ಇವಾಗ ಸಿಗೋಣ ಮತ್ತೆ.